ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದು ಸಹಿ ಸಂಗ್ರಹಣೆ ಮಾಡ್ತಾರೆ ಜಗದೀಶ್ ಅವರೇ. ಈ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಬೇರೆ ಏನ್ ಕೆಲಸ ಇಲ್ಲ. ಅವ್ರ ಪಕ್ಷದ ಗುಂಡಿಯನ್ನು ಮುಚ್ಚಕ್ ಆಗ್ತಾ ಇಲ್ಲ, ಊರಲ್ಲಿ ಬಿದ್ದಂತ ರಸ್ತೆಯ ಗುಂಡಿಯನ್ನು ಮುಚ್ಚಕ್ ಆಗ್ತಾ ಇಲ್ಲ. ಸೊ ಈ ರೀತಿ ಡೈವರ್ಟ್ ಮಾಡುವಂತ ಕೆಲಸಗಳಾಗ್ತಾ ಇದೆ. ಅದಕ್ಕೆ ವಿಶೇಷವಾಗಿ ಗಮನ ಕೊಡಬೇಕು ಅಂತ ಹೇಳಿ ನಮ್ಮ ಬೂತ್ ಲೆವೆಲ್ ಆಫೀಸರ್ಸ್ BLO ಸರ್ಕಾರದ ಕಡೆಯಿಂದ ಒಬ್ಬ BLO ಅಂತ ಇರ್ತಾರೆ. BLA1 ನಮ್ಮ ನಾಗರಾಜ್, ನಮ್ಮ ಹಿರಿಯ ಕಾರ್ಯಕರ್ತರು, ನಮ್ಮ ಶಿವಮೊಗ್ಗ ನಗರದ ಅವ್ರು ಗಮನ ಕೊಡ್ತಾರೆ. ನಾವು BLA2 ಬೂತ್ ವೈಸ್ ನಾಗರಾಜ್ ಅವರು ಮಾತಾಡ್ತಾ ಹೇಳಿದ್ರು 2002 ಹಿಂದಿನ ಮತದಾರ ಪಟ್ಟಿ ಅದು ಒಂದು ನಮಗೆ ಲೈನ್. ಅದು 2002ರಿಂದ ಈ ಕಡೆದು ಹೊಸ ಮತದಾರರು, ಆಮೇಲೆ ಡೇಟ್ ಆಫ್ ಬರ್ತ್, ಆಮೇಲೆ ಹುಟ್ಟಿದಂತ ಸಿಟಿಸನ್ಸ್ ಇರ್ಬೋದು, ಮತದಾರರು ಇರ್ಬೋದು, ಇವರೆಲ್ಲರೂ ಕೂಡ ಈಗ ಆಲ್ರೆಡಿ ವೋಟರ್ ಲಿಸ್ಟ್ ಅಲ್ಲಿ ಇದೆ. ಸುಮಾರು ಒಂದು ಪಾರ್ಲಿಮೆಂಟ್ ಎಲೆಕ್ಷನ್ ನಡೆಯುತ್ತೆ ಅಂದ್ರೆ, ಒಂದು ವಿಧಾನಸಭಾ ಚುನಾವಣೆ ನಡೆಯುತ್ತೆ ಅಂದ್ರೆ ನಮ್ಮ ರಾಜ್ಯದ ಮೂಲೆಗಳಿಂದ, ಅದು ಮುಂಬೈ ಇರ್ಬೋದು, ಬೆಂಗಳೂರು ಇರ್ಬೋದು, ಬೆಳಗಾಂ ಇರ್ಬೋದು, ನಮ್ಮ ಶಿವಮೊಗ್ಗ ನಗರಕ್ಕೆ ಸುಮಾರು 25-30 ಹೆಚ್ಚು ಮತದಾರರನ್ನ ಕರೆಸುವಂತ ಕೆಲಸ ನಮ್ಮ ಶಾಸಕರು, ನಮ್ಮ ಸಂಘಟನೆ ಪ್ರಮುಖರು ಮಾಡ್ಕೊಂತ ಬರ್ತಾ ಇದ್ದಾರೆ. ಇಡೀ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸುಮಾರು 1.5 ಲಕ್ಷಕ್ಕಿಂತ ಹೆಚ್ಚು ಮತದಾರರು, 1.5 ಲಕ್ಷಕ್ಕಿಂತ ಹೆಚ್ಚಿನ ಮತದಾರರು ನಮ್ಮ ಶಿವಮೊಗ್ಗ ಕ್ಷೇತ್ರ ಮತದಾರರು ರಾಜ್ಯದ, ದೇಶದ ಅನೇಕ ಮೂಲೆಗಳಲ್ಲಿ ಇದ್ದಾರೆ. ಅರೆ ವೋಟ್ ಹಾಕ್ಲಿಕ್ಕೆ ಇಲ್ಲಿ ಬರ್ತಾ ಇದ್ದಾರೆ. ಅರೆ ಅವರ ಜೀವನವನ್ನ ನಡೆಸೋಕ್ಕೋಸ್ಕರ ಬೆಂಗಳೂರಿನಲ್ಲಿ ಪಾಪ ಅವ್ರ ಜೀವನವನ್ನ ನಡೆಸ್ತಾ ಇದ್ದಾರೆ. ಅಲ್ಲಿ ರೆಸಿಡೆನ್ಷಿಯಲ್ ಪ್ರೂಫ್ ಬೇಕಾಗತ್ತೆ, ಯಾಕೆಂದ್ರೆ ಅಲ್ಲಿ ರೇಷನ್ ಕಾರ್ಡ್ ಬೇಕಾಗತ್ತೆ, ಅಲ್ಲಿರುವಂತ LPG ಸಿಲಿಂಡರ್ ಕನೆಕ್ಷನ್ ಬೇಕಾಗತ್ತೆ. ಸೊ ಆ ದೃಷ್ಟಿಯಿಂದ ಅಲ್ಲಿಯೇ ಅಡ್ರೆಸ್ ಅನ್ನ ಕೊಟ್ಟಿರ್ತಾರೆ. ರೇಷನ್ ಕಾರ್ಡೇ ಬೇರೆ, ಎಪಿಕ್ ಕಾರ್ಡೇ ಬೇರೆ. ರೇಷನ್ ಕಾರ್ಡು ನಮ್ಮ ಲೈಫ್ ಅನ್ನ, ನಮ್ಮ ಜೀವನವನ್ನ ನಡೆಸಲಿಕ್ಕೆ ಬೇಕಾದಂತ ಆಧಾರ, ಅದು ನಮ್ಮ ಎಲ್ಲರೂ ಇರಲಿ, ಅದಕ್ಕೂ ಸಂಬಂಧ ಇಲ್ಲ. ಆದ್ರೆ ವೋಟರ್ ಲಿಸ್ಟ್ ಮಾತ್ರ ನಮ್ಮ ಕ್ಷೇತ್ರದಲ್ಲಿ, ವಿಧಾನಸಭಾ ಕ್ಷೇತ್ರದಲ್ಲೇ ಇರಬೇಕು. ಆ ಕೆಲಸವನ್ನ ದೊಡ್ಡ ಒಂದು ದೇವರ ಕಾರ್ಯ ಅಂತ ಹೇಳಿ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಆ ಎಲ್ಲ ವಿಚಾರಗಳನ್ನು ಕೂಡ ವೇದಿಕೆ ಮೇಲಿರುವಂತ ಹಿರಿಯರು, ನಿಮಗೆ ಮುಖಂಡಗಳು ತಿಳಿಸುವಂತ ಕಾರ್ಯವನ್ನ ಮಾಡ್ತಾರೆ. ಹಾಗಾಗಿ ತುಂಬಾ ಒಂದು ಸಂವಿಧಾನಬದ್ಧವಾದಂತ ಒಂದು ಸ್ಥಾನ ಇದು ನಮಗೆ ಕೊಟ್ಟಿರೋದು. ಐಡೆಂಟಿ ಕಾರ್ಡ್ ಕೊಟ್ಟಿದ್ದಾರೆ, ಬ್ಯಾಗ್ ಪೆನ್ನು ಪೇಪರ್ ಕೊಟ್ಟಿದ್ದಾರೆ, ಪುಸ್ತಕ ಕೊಟ್ಟಿದ್ದಾರೆ ನಮಗೆ. ಹಾಗಾಗಿ ಯಾವಾಗ ಅನೌನ್ಸ್ ಆಗುತ್ತೋ ನಮ್ಮ ಚುನಾವಣಾ ಆಯೋಗದಿಂದ ಈ ಸಮಯ ನಿಗದಿ ಯಾವಾಗ ಆಗುತ್ತೋ ನಮ್ಗೆ ಗೊತ್ತಿಲ್ಲ. ಒಂದೊಂದೇ ರಾಜ್ಯದ ಮಾಡ್ಕೊಂತ ಬರ್ತಾ ಇದ್ದಾರೆ. ಮೊನ್ನೆ ಗೌರವಂತ ಸಂತೋಷ್ ಜಿ ಅವರು, ನಮ್ಮ ಸಂಘಟನಾ ರಾಷ್ಟ್ರದ ಪ್ರಮುಖರು, ವರ್ಚುವಲ್ ಮೀಟಿಂಗ್ ತೆಗೆದುಕೊಂಡಿದ್ರು. ತುಂಬಾ ಎಫೆಕ್ಟಿವ್ ಆಗಿ ಮಾಡಬೇಕು, ಆ ದಿಕ್ಕಲ್ಲಿ ಸಲಹೆಯನ್ನು ಕೊಟ್ಟಿದ್ದಾರೆ. ಅದನ್ನ ನಮ್ಮ ಕರ್ನಾಟಕದಲ್ಲಿ ನಾವು ಯಶಸ್ವಿಯಾಗಿ ಇಂಪ್ಲಿಮೆಂಟ್ ಮಾಡೋಣ. ನಿಮಗೆ ನೆನಪಿರ್ಬೋದು, ಗೌರವಂತ ರಾಜೀವ್ ಗಾಂಧಿ ಅವರು ಹತ್ಯೆ ನಡೀತು ಹಿಂದೆ. ಅವತ್ತು ನಿಮ್ಮ ಯಡಿಯೂರಪ್ಪನವರು ಲೋಕಸಭಾ ಅಭ್ಯರ್ಥಿ ಇಲ್ಲಿಗೆ ಶಿವಮೊಗ್ಗ ಕ್ಷೇತ್ರಕ್ಕೆ. ರಾಜೀವ್ ಗಾಂಧಿ ಅವರ ಹತ್ಯೆ ಆದಾಗ ಯಡಿಯೂರಪ್ಪನವರು 91ನಲ್ಲಿ ಲೋಕಸಭಾ ಅಭ್ಯರ್ಥಿ. ಅವತ್ತು ಇಡೀ ರಾಜ್ಯದಲ್ಲಿ ಯಾರು ಬೇಕಾದ್ರೂ ಸೋಲ್ಬೋದು, 2 ಮಾತ್ರ ಗೆಲ್ಲುತ್ತೆ. ಒಂದು ತುಮಕೂರು ಮಲ್ಲಿಕಾರ್ಜುನಯ್ಯ. ಅವತ್ತು ಅಟಲ್ಜಿ ದೇಶದ ಪ್ರಧಾನಮಂತ್ರಿ ಇದ್ದಾಗ ಮಲ್ಲಿಕಾರ್ಜುನಯ್ಯನವರು ಡೆಪ್ಯೂಟಿ ಸ್ಪೀಕರ್ ಆಗಿದ್ರು. ಒಂದು ತುಮಕೂರು, ಇನ್ನೊಂದು ಬಿಟ್ರೆ ಶಿವಮೊಗ್ಗ. 2 ಬಿಜೆಪಿ ಗೆಲ್ಲುತ್ತೆ ಅನ್ನೋಂತ ಒಂದು ವಾತಾವರಣ ಅವತ್ತು. ಯಡಿಯೂರಪ್ಪನವ್ರು ಸೋತ್ರು, 35,000 ಓಟಿಂದ ಸೋತ್ರು. ರಾಜೀವ್ ಗಾಂಧಿ ಹತ್ಯೆಗಿಂತ ಮೊದಲು ನಡೆದಂತ ಚುನಾವಣೆಯಲ್ಲಿ ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ತುಂಬಾ ಒಳ್ಳೆ ಬಂತು. ಅವ್ರು ತೀರ್ಕೊಂಡಾದ್ಮೇಲೆ, ಹತ್ಯೆ ಆದ್ಮೇಲೆ ಆ ಸಿಂಪತಿಗೆ ಅನೇಕ ಕ್ಷೇತ್ರಗಳನ್ನ ಕಳ್ಕೊಂಡ್ವಿ. ಅದರಲ್ಲಿ ಶಿವಮೊಗ್ಗನು ಕೂಡ 35,000 ಅಂತರದಲ್ಲಿ ಶಿವಮೊಗ್ಗ ಕ್ಷೇತ್ರ ಯಡಿಯೂರಪ್ಪನ ಸೋತ್ರು. ಆಯ್ತಾ, ಇದು ಒಂದು. ಆದ್ರೆ ಅವತ್ತು ಸೋತಾಗ ದಾವಣಗೆರೆ ಕ್ಷೇತ್ರ, ಶಿವಮೊಗ್ಗ ಸೋತ್ವಿ, ಅರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ್ದು ಕೌಂಟಿಂಗ್ ನಡೀತಾ ಇತ್ತು. ಮಧ್ಯಾಹ್ನ ರಿಸಲ್ಟ್ ಬಂತು. ಕೇವಲ 272 ಓಟಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರವನ್ನ ನಾವು ಕಳ್ಕೊಂಡ್ವಿ. 272 ಕ್ಷೇತ್ರ ಓಟಲ್ಲಿ. ಅವಾಗ ನಿಮ್ಮ ಯಡಿಯೂರಪ್ಪನವರು ಶಿವಮೊಗ್ಗದಿಂದ ಸೋತಿ ಅಂತ ತಲೆ ಮೇಲೆ ಕೂರ್ಲಿಲ್ಲ. ಎಲ್ಲ ಕಾರ್ಯಕರ್ತರನ್ನು ಕರ್ಕೊಂಡು ಸವಳಂಗ ಸರ್ಕಲ್ ಹೋಗಿ ಧರಣಿಗೆ ಕೂತ್ಕೊಂಡ್ರು. ಯಾಕಂದ್ರೆ ಸವಳಂಗ ನಮ್ಮ ದಾವಣಗೆರೆ ಜಿಲ್ಲೆಗೆ ಬರುತ್ತೆ. ಅಲ್ಲಿ ಸ್ಟ್ರೈಕ್ ಮಾಡಿದ್ರು, ಇದನ್ನು ರೀಕೌಂಟಿಂಗ್ ಆಗ್ಬೇಕು ಅಂತೇಳಿ. ಆದ್ರೆ ಸೋಲೆ ಅದು 272 ಓಟಲ್ಲಿ ನಾವು ಸೋತ್ವಿ. ಅಂದ್ರೆ ಯಾಕೆ ಈ ಸಂದರ್ಭದಲ್ಲಿ ನಾನು ನೆನ್ಸ್ಕೊಂತೀನಿ ಅಂದ್ರೆ, ಇವತ್ತು ಈ ಮತದಾರರ ಪರಿಷ್ಕರಣೆ ಕಾರ್ಯ ನಡೀತಾ ಇದೆ. ಒಂದೊಂದು ಓಟು ಕೂಡ ಮುಖ್ಯ. ಅದು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ 272 ಓಟಲ್ಲಿ ನಾವು ಸೋತ್ವಿ. ಬೆಂಗಳೂರಲ್ಲಿ ಯಾವುದೋ ಒಂದು ಕ್ಷೇತ್ರದಲ್ಲಿ 4 ಓಟಲ್ಲಿ ಗೆದ್ವಿ, 1 ಓಟಲ್ಲಿ ಸೋತಿದ್ದೂ ಇದೆ. ಅದು ಅಷ್ಟು ಸೂಕ್ಷ್ಮ ಆಗ್ತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಈ ಪರಿಷ್ಕರಣೆ ಕಾರ್ಯವನ್ನ ಯಶಸ್ವಿಯಾಗಿ ನಾವೆಲ್ಲರೂ ಕೂಡ ಸೇರಿ ಮಾಡಬೇಕು ಅಂತೇಳಿ ಮತ್ತೊಮ್ಮೆ ವಿನಂತಿಯನ್ನ ಮಾಡ್ಕೊಂತ
ನಾಳೆ ಯಾರು ಅಭ್ಯರ್ಥಿ ಆಗ್ತಾರೆ ಅದು ಯಾವುದು ಪ್ರಶ್ನೆ ಅಲ್ಲ. ಯಾರೆಲ್ಲ ಅಭ್ಯರ್ಥಿ, ನಮ್ಮ ಸಂಘಟನೆ ಅಭ್ಯರ್ಥಿಯಪ್ಪ. ಹಾಗೆ ಸಂಘಟನೆಗೆ ಶಕ್ತಿ ತುಂಬುವಂತ ಒಂದು ಕಾರ್ಯದ ಒಂದು ನೇತೃತ್ವವನ್ನ ನಮ್ಮ BLA 1 BLA 2ಗೆ ದೊಡ್ಡ ಜವಾಬ್ದಾರಿ ನಿಮಗೆ ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನಿರ್ವಹಣೆ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡ್ಕೊಂತ ತುಂಬಾ ಸಂತೋಷ. ಒಂದು ಮಾಡೆಲ್ ನಾನು ಬರ್ಕೊಂತ ಇದ್ದೆ, ಎಲ್ಲ ಶಕ್ತಿ ಕೇಂದ್ರದ ಹೆಸರುಗಳು ಎಷ್ಟು ಚೆನ್ನಾಗಿ ರೋಲ್ ಮಾಡೆಲ್ ಆಗಿ ನಮ್ಮ ಜಿಲ್ಲೆಯಲ್ಲಿ ಬೇರೆ ಬೇರೆ ತಾಲೂಕಲ್ಲೂ ಕೂಡ ನಮ್ಮ ಶಿವಮೊಗ್ಗದಲ್ಲಿ ನಮ್ಮ ಸಂಘಟನೆ ಶಕ್ತಿಯನ್ನ ನಮ್ಮ ಜಿಲ್ಲೆಯ ಬೇರೆ ಕಡೆ ಕೂಡ ಮಾಡ್ಬೋದಲ್ಲ ಅಂತೇಳಿ ನೋಟ್ ಮಾಡ್ಕೊಂತ ಇದೆ. ಆ ರೀತಿ ಸಂಘಟನೆ ಹೆಸರಾದಂಥ ಒಂದು ಕ್ಷೇತ್ರ ನಮ್ಮ ಶಿವಮೊಗ್ಗ ನಗರ ಕಾರ್ಯಕರ್ತರು ಅಂತೇಳಿ ನಾನು ಅತ್ಯಂತ ಅಭಿಮಾನಪೂರ್ವಕವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಮಾಡ್ತೇನೆ. ಇಲ್ಲೇನು ಸಂಕಲ್ಪ ಆಗುತ್ತೆ ಅದು ರಾಜ್ಯಕ್ಕೆ ಒಂದು ತೀರ್ಮಾನ ರೆಸಲ್ಯೂಷನ್ ಆಗಿ ಹೊರಗೆ ಬರುತ್ತೆ. ಅಂತ ಜಾಗದಲ್ಲಿ ನೀವೆಲ್ಲರೂ ಕೂಡ ಇದ್ದೀರಿ, ಯಶಸ್ವಿಗೆ ನಾವೆಲ್ಲರೂ ಸೇರಿ ಮಾಡೋಣ ಅಂತೇಳಿ ವಿನಂತಿ ಮಾಡಿಕೊಂಡು ಮತ್ತೊಮ್ಮೆ ಅಭಿನಂದನೆ ತಿಳಿಸಿ ಈ ಒಂದು ಕಾರ್ಯ ಯಾವತ್ತು ಕಾಲ್ ಬರುತ್ತೆ ಅವತ್ತಿಂದ ಎಫೆಕ್ಟಿವ್ ಮಾಡುವಂತ ದಿಕ್ಕಿನಲ್ಲಿ ಗಮನ ಕೊಡೋಣ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ನಿಮ್ದಿಂತಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದು ಸಹಿ ಸಂಗ್ರಹಣೆ ಮಾಡ್ತಾರೆ ಜಗದೀಶ್ ಅವರೇ, ಈ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಬೇರೆ ಏನ್ ಕೆಲಸ ಇಲ್ಲ. ಅವ್ರ ಪಕ್ಷದ ಗುಂಡಿಯನ್ನು ಮುಚ್ಚಕ್ ಆಗ್ತಾ ಇಲ್ಲ, ಊರಲ್ಲಿ ಬಿದ್ದಂತ ರಸ್ತೆಯ ಗುಂಡಿಯನ್ನು ಮುಚ್ಚಕ್ ಆಗ್ತಾ ಇಲ್ಲ. ಸೊ ಈ ರೀತಿ ಡೈವರ್ಟ್ ಮಾಡುವಂತ ಕೆಲಸಗಳು ಆಗ್ತಾ ಇದೆ. ಆ ದಿಕ್ಕಲ್ಲಿ ವಿಶೇಷವಾಗಿ ಗಮನ ಕೊಡಬೇಕು ಅಂತ ಹೇಳಿ ನಮ್ಮ ಬೂತ್ ಲೆವೆಲ್ ಆಫೀಸರ್ಸ್ BLO ಸರ್ಕಾರದ ಕಡೆಯಿಂದ ಒಬ್ಬ BLO ಅಂತ ಇರ್ತಾರೆ. BLA 1 ನಮ್ಮ ನಾಗರಾಜ್, ನಮ್ಮ ಹಿರಿಯ ಕಾರ್ಯಕರ್ತರು ನಮ್ಮ ಶಿವಮೊಗ್ಗ ನಗರದ ಅವ್ರು ಗಮನ ಕೊಡ್ತಾರೆ. ನಾವು BLA 2 ಬೂತ್ ವೈಸ್ ನಾಗರಾಜ್ ಅವರು ಮಾತಾಡ್ತಾ ಹೇಳಿದ್ರು 2002ರ ಹಿಂದಿನ ಮತದಾರ ಪಟ್ಟಿ ಅದು ಒಂದು ನಮಗೆ ಲೈನ್. ಅದು 2002ರಿಂದ ಈ ಕಡೆದು ಹೊಸ ಮತದಾರರು, ಆಮೇಲೆ ಡೇಟ್ ಆಫ್ ಬರ್ತ್, ಆಮೇಲೆ ಹುಟ್ಟಿದಂತ ಸಿಟಿಸನ್ಸ್ ಇರ್ಬೋದು, ಮತದಾರರು ಇರ್ಬೋದು, ಇವರೆಲ್ಲರೂ ಕೂಡ ಈಗ ಆಲ್ರೆಡಿ ವೋಟರ್ ಲಿಸ್ಟ್ ಅಲ್ಲಿ ಇದೆ. ಸುಮಾರು ಒಂದು ಪಾರ್ಲಿಮೆಂಟ್ ಎಲೆಕ್ಷನ್ ನಡೆಯುತ್ತೆ ಅಂದ್ರೆ, ಒಂದು ವಿಧಾನಸಭಾ ಚುನಾವಣೆ ನಡೆಯುತ್ತೆ ಅಂದ್ರೆ ನಮ್ಮ ರಾಜ್ಯದ ಮೂಲೆಗಳಿಂದ, ಅದು ಮುಂಬೈ ಇರ್ಬೋದು, ಬೆಂಗಳೂರು ಇರ್ಬೋದು, ಬೆಳಗಾಂ ಇರ್ಬೋದು, ನಮ್ಮ ಶಿವಮೊಗ್ಗ ನಗರಕ್ಕೆ ಸುಮಾರು 25-30 ಸಾವಿರಕ್ಕಿಂತ ಹೆಚ್ಚು ಮತದಾರರನ್ನ ಕರೆಸುವಂತ ಕೆಲಸ ನಮ್ಮ ಶಾಸಕರು, ನಮ್ಮ ಸಂಘಟನೆ ಪ್ರಮುಖರು ಮಾಡ್ಕೊಂತ ಬರ್ತಾ ಇದ್ದಾರೆ. ಇಡೀ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸುಮಾರು 1.5 ಲಕ್ಷಕ್ಕಿಂತ ಹೆಚ್ಚು ಮತದಾರರು, 1.5 ಲಕ್ಷಕ್ಕಿಂತ ಹೆಚ್ಚಿನ ಮತದಾರರು ನಮ್ಮ ಶಿವಮೊಗ್ಗ ಕ್ಷೇತ್ರ ಮತದಾರರು ರಾಜ್ಯದ, ದೇಶದ ಅನೇಕ ಮೂಲೆಗಳಲ್ಲಿ ಇದ್ದಾರೆ. ಅರೆ ವೋಟ್ ಹಾಕ್ಲಿಕ್ಕೆ ಇಲ್ಲಿ ಬರ್ತಾ ಇದ್ದಾರೆ. ಅರೆ ಅವರ ಜೀವನವನ್ನ ನಡೆಸೋಕ್ಕೋಸ್ಕರ ಬೆಂಗಳೂರಿನಲ್ಲಿ ಪಾಪ ಅವ್ರ ಜೀವನವನ್ನ ನಡೆಸ್ತಾ ಇದ್ದಾರೆ. ಅಲ್ಲಿ ರೆಸಿಡೆನ್ಷಿಯಲ್ ಪ್ರೂಫ್ ಬೇಕಾಗತ್ತೆ, ಯಾಕೆಂದ್ರೆ ಅಲ್ಲಿ ರೇಷನ್ ಕಾರ್ಡ್ ಬೇಕಾಗತ್ತೆ, ಅಲ್ಲಿರುವಂತ LPG ಸಿಲಿಂಡರ್ ಕನೆಕ್ಷನ್ ಬೇಕಾಗತ್ತೆ. ಸೊ ಆ ದೃಷ್ಟಿಯಿಂದ ಅಲ್ಲಿಯೇ ಅಡ್ರೆಸ್ ಅನ್ನ ಕೊಟ್ಟಿರ್ತಾರೆ. ರೇಷನ್ ಕಾರ್ಡೇ ಬೇರೆ, ಎಪಿಕ್ ಕಾರ್ಡೇ ಬೇರೆ. ರೇಷನ್ ಕಾರ್ಡು ನಮ್ಮ ಲೈಫ್ ಅನ್ನ, ನಮ್ಮ ಜೀವನವನ್ನ ನಡೆಸಲಿಕ್ಕೆ ಬೇಕಾದಂತ ಆಧಾರ, ಅದು ನಮ್ಮ ಎಲ್ಲರೂ ಇರಲಿ, ಅದಕ್ಕೂ ಸಂಬಂಧ ಇಲ್ಲ. ಆದ್ರೆ ವೋಟರ್ ಲಿಸ್ಟ್ ಮಾತ್ರ ನಮ್ಮ ಕ್ಷೇತ್ರದಲ್ಲಿ, ವಿಧಾನಸಭಾ ಕ್ಷೇತ್ರದಲ್ಲೇ ಇರಬೇಕು. ಆ ಕೆಲಸವನ್ನ ದೊಡ್ಡ ಒಂದು ದೇವರ ಕಾರ್ಯ ಅಂತ ಹೇಳಿ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಆ ಎಲ್ಲ ವಿಚಾರಗಳನ್ನು ಕೂಡ ವೇದಿಕೆ ಮೇಲಿರುವಂತ ಹಿರಿಯರು, ನಿಮಗೆ ಮುಖಂಡಗಳು ತಿಳಿಸುವಂತ ಕಾರ್ಯವನ್ನ ಮಾಡ್ತಾರೆ. ಹಾಗಾಗಿ ತುಂಬಾ ಒಂದು ಸಂವಿಧಾನಬದ್ಧವಾದಂತ ಒಂದು ಸ್ಥಾನ ಇದು ನಮಗೆ ಕೊಟ್ಟಿರೋದು. ಐಡೆಂಟಿ ಕಾರ್ಡ್ ಕೊಟ್ಟಿದ್ದಾರೆ, ಬ್ಯಾಗ್ ಪೆನ್ನು ಪೇಪರ್ ಕೊಟ್ಟಿದ್ದಾರೆ, ಪುಸ್ತಕ ಕೊಟ್ಟಿದ್ದಾರೆ ನಮಗೆ. ಹಾಗಾಗಿ ಯಾವಾಗ ಅನೌನ್ಸ್ ಆಗುತ್ತೋ ನಮ್ಮ ಚುನಾವಣಾ ಆಯೋಗದಿಂದ ಈ ಸಮಯ ನಿಗದಿ ಯಾವಾಗ ಆಗುತ್ತೋ ನಮ್ಗೆ ಗೊತ್ತಿಲ್ಲ. ಒಂದೊಂದೇ ರಾಜ್ಯದ ಮಾಡ್ಕೊಂತ ಬರ್ತಾ ಇದ್ದಾರೆ. ಮೊನ್ನೆ ಗೌರವಂತ ಸಂತೋಷ್ ಜಿ ಅವರು, ನಮ್ಮ ಸಂಘಟನಾ ರಾಷ್ಟ್ರದ ಪ್ರಮುಖರು, ವರ್ಚುವಲ್ ಮೀಟಿಂಗ್ ತೆಗೆದುಕೊಂಡಿದ್ರು. ತುಂಬಾ ಎಫೆಕ್ಟಿವ್ ಆಗಿ ಮಾಡಬೇಕು, ಆ ದಿಕ್ಕಲ್ಲಿ ಸಲಹೆಯನ್ನು ಕೊಟ್ಟಿದ್ದಾರೆ. ಅದು ನಮ್ಮ ಕರ್ನಾಟಕದಲ್ಲಿ ನಾವು ಯಶಸ್ವಿಯಾಗಿ ಇಂಪ್ಲಿಮೆಂಟ್ ಮಾಡೋಣ. ನಿಮಗೆ ನೆನಪಿರ್ಬೋದು, ಗೌರವಂತ ರಾಜೀವ್ ಗಾಂಧಿ ಅವರು ಹತ್ಯೆ ನಡೀತು ಹಿಂದೆ. ಅವತ್ತು ನಿಮ್ಮ ಯಡಿಯೂರಪ್ಪನವರು ಲೋಕಸಭಾ ಅಭ್ಯರ್ಥಿ ಇಲ್ಲಿಗೆ ಶಿವಮೊಗ್ಗ ಕ್ಷೇತ್ರಕ್ಕೆ ರಾಜೀವ್ ಗಾಂಧಿ ಅವರ ಹತ್ಯೆ ಆದಾಗ ಯಡಿಯೂರಪ್ಪನವರು 91ನಲ್ಲಿ ಲೋಕಸಭಾ ಅಭ್ಯರ್ಥಿ. ಅವತ್ತು ಇಡೀ ರಾಜ್ಯದಲ್ಲಿ ಯಾರು ಬೇಕಾದ್ರೂ ಸೋಲ್ಬೋದು, 2 ಮಾತ್ರ ಗೆದ್ದೇ ಗೆಲ್ಲುತ್ತೆ. ಒಂದು ತುಮಕೂರು ಮಲ್ಲಿಕಾರ್ಜುನಯ್ಯ, ಅವತ್ತು ಅಟಲ್ಜಿ ದೇಶದ ಪ್ರಧಾನಮಂತ್ರಿ ಇದ್ದಾಗ ಮಲ್ಲಿಕಾರ್ಜುನಯ್ಯನವರು ಡೆಪ್ಯೂಟಿ ಸ್ಪೀಕರ್ ಆಗಿದ್ರು. ಒಂದು ತುಮಕೂರು, ಇನ್ನೊಂದು ಬಿಟ್ರೆ ಶಿವಮೊಗ್ಗ, 2 ಬಿಜೆಪಿ ಗೆದ್ದೇ ಗೆಲ್ಲುತ್ತೆ ಅನ್ನುವಂತ ಒಂದು ವಾತಾವರಣ ಅವತ್ತು. ಅಂದ್ರೆ ಯಡಿಯೂರಪ್ಪನವ್ರು ಸೋತ್ರು, 35,000 ಓಟಿಂದ ಸೋತ್ರು. ರಾಜೀವ್ ಗಾಂಧಿ ಹತ್ಯೆಗಿಂತ ಮೊದಲು ನಡೆದಂತ ಚುನಾವಣೆಯಲ್ಲಿ ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ತುಂಬಾ ಒಳ್ಳೆ ಬಂತು. ಅವ್ರು ತೀರ್ಕೊಂಡಾದ್ಮೇಲೆ, ಹತ್ಯೆ ಆದ್ಮೇಲೆ ಆ ಸಿಂಪತಿಗೆ ಅನೇಕ ಕ್ಷೇತ್ರಗಳನ್ನ ಕಳ್ಕೊಂಡ್ವಿ. ಅದರಲ್ಲಿ ಶಿವಮೊಗ್ಗನು ಕೂಡ 35,000 ಅಂತರದಲ್ಲಿ ಶಿವಮೊಗ್ಗ ಕ್ಷೇತ್ರ ಯಡಿಯೂರಪ್ಪನ ಸೋತ್ರು. ಆಯ್ತಾ, ಇದು ಒಂದು. ಆದ್ರೆ ಅವತ್ತು ಸೋತಾಗ ದಾವಣಗೆರೆ ಕ್ಷೇತ್ರ, ಶಿವಮೊಗ್ಗ ಸೋತ್ವಿ,
ಅರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ್ದು ಕೌಂಟಿಂಗ್ ನಡೀತಾ ಇತ್ತು, ಮಧ್ಯಾಹ್ನ ರಿಸಲ್ಟ್ ಬಂತು. ಕೇವಲ 272 ವೋಟಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರವನ್ನ ನಾವು ಕಳ್ಕೊಂತೀವಿ. ನಾವು ಕಳ್ಕೊಂಡ್ವಿ 272 ಕ್ಷೇತ್ರ ವೋಟಲ್ಲಿ. ಅವಾಗ ನಿಮ್ಮ ಯಡಿಯೂರಪ್ಪನವರು ಶಿವಮೊಗ್ಗದಿಂದ ಸೋತಿ ಅಂತ ತಲೆ ಮೇಲೆ ಕೂರ್ಲಿಲ್ಲ, ಎಲ್ಲ ಕಾರ್ಯಕರ್ತರನ್ನು ಕರ್ಕೊಂಡು ಸವಳಂಗ ಸರ್ಕಲ್ ಹೋಗಿ ಧರಣಿಗೆ ಕೂತ್ಕೊಂಡ್ರು. ಯಾಕಂದ್ರೆ ಸವಳಂಗ ನಮ್ಮ ದಾವಣಗೆರೆ ಜಿಲ್ಲೆಗೆ ಬರುತ್ತೆ. ಅಲ್ಲಿ ಸ್ಟ್ರೈಕ್ ಮಾಡಿದ್ರು, ಇದನ್ನು ರೀಕೌಂಟಿಂಗ್ ಆಗ್ಬೇಕು ಅಂತೇಳಿ. ಆದ್ರೆ ಸೋಲೆ ಅದು 272 ವೋಟಲ್ಲಿ ನಾವು ಸೋತ್ವಿ. ಅಂದ್ರೆ ಯಾಕೆ ಈ ಸಂದರ್ಭದಲ್ಲಿ ನಾನು ನೆನ್ಸ್ಕೊಂತೀನಿ ಅಂದ್ರೆ, ಇವತ್ತು ಈ ಮತದಾರರ ಪರಿಷ್ಕರಣೆ ಕಾರ್ಯ ನಡೀತಾ ಇದೆ. ಒಂದೊಂದು ಓಟು ಕೂಡ ಮುಖ್ಯ. ಅದು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ 272 ಓಟಲ್ಲಿ ನಾವು ಸೋತ್ವಿ. ಬೆಂಗಳೂರಲ್ಲಿ ಯಾವುದೋ ಒಂದು ಕ್ಷೇತ್ರದಲ್ಲಿ 4 ಓಟಲ್ಲಿ ಗೆದ್ವಿ, 1 ಓಟಲ್ಲಿ ಸೋತಿದ್ದೂ ಇದೆ. ಅದು ಅಷ್ಟು ಸೂಕ್ಷ್ಮ ಆಗ್ತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಈ ಪರಿಷ್ಕರಣೆ ಕಾರ್ಯವನ್ನ ಯಶಸ್ವಿಯಾಗಿ ನಾವೆಲ್ಲರೂ ಕೂಡ ಸೇರಿ ಮಾಡಬೇಕು ಅಂತೇಳಿ ಮತ್ತೊಮ್ಮೆ ವಿನಂತಿಯನ್ನ ಮಾಡ್ಕೊಂತ, ನಾಳೆ ಯಾರು ಅಭ್ಯರ್ಥಿ ಆಗ್ತಾರೆ ಅದು ಯಾವುದೂ ಪ್ರಶ್ನೆ ಅಲ್ಲ. ಯಾರೆಲ್ಲ ಅಭ್ಯರ್ಥಿ, ನಮ್ಮ ಸಂಘಟನೆ ಅಭ್ಯರ್ಥಿಯಪ್ಪ. ಹಾಗೆ ಸಂಘಟನೆಗೆ ಶಕ್ತಿ ತುಂಬುವಂತ ಒಂದು ಕಾರ್ಯದ ಒಂದು ನೇತೃತ್ವವನ್ನ ನಮ್ಮ BLA 1 BLA 2ಗೆ ದೊಡ್ಡ ಜವಾಬ್ದಾರಿಯನ್ನು ನಿಮಗೆ ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನಿರ್ವಹಣೆ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡ್ಕೊಂತ, ತುಂಬಾ ಸಂತೋಷ. ಒಂದು ಮಾಡೆಲ್ ನಾನು ಬರ್ಕೊಂತ ಇದ್ದೆ, ಎಲ್ಲ ಶಕ್ತಿ ಕೇಂದ್ರದ ಹೆಸರುಗಳು ಎಷ್ಟು ಚೆನ್ನಾಗಿ ರೋಲ್ ಮಾಡೆಲ್ ಆಗಿ ನಮ್ಮ ಜಿಲ್ಲೆಯಲ್ಲಿ ಬೇರೆ ಬೇರೆ ತಾಲೂಕಲ್ಲೂ ಕೂಡ, ನಮ್ಮ ಶಿವಮೊಗ್ಗದಲ್ಲಿ ನಮ್ಮ ಸಂಘಟನೆ ಶಕ್ತಿಯನ್ನ ನಮ್ಮ ಜಿಲ್ಲೆಯ ಬೇರೆ ಕಡೆ ಕೂಡ ಮಾಡ್ಬೋದಲ್ಲ ಅಂತೇಳಿ ನೋಟ್ ಮಾಡ್ಕೊಂತ ಇದೆ. ಆ ರೀತಿ ಸಂಘಟನೆ ಹೆಸರಾದಂತ ಒಂದು ಕ್ಷೇತ್ರ ನಮ್ಮ ಶಿವಮೊಗ್ಗ ನಗರ ಕಾರ್ಯಕರ್ತರು ಅಂತೇಳಿ ನಾನು ಅತ್ಯಂತ ಅಭಿಮಾನಪೂರ್ವಕವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇಲ್ಲೇನ್ ಸಂಕಲ್ಪ ಆಗುತ್ತೆ ಅದು ರಾಜ್ಯಕ್ಕೆ ಒಂದು ತೀರ್ಮಾನ, ರೆಸಲ್ಯೂಷನ್ ಆಗಿ ಹೊರಗೆ ಬರುತ್ತೆ. ಅಂತ ಜಾಗದಲ್ಲಿ ನೀವೆಲ್ಲರೂ ಕೂಡ ಇದ್ದೀರಿ. ಯಶಸ್ವಿಗೆ ನಾವೆಲ್ಲರೂ ಸೇರಿ ಮಾಡೋಣ ಅಂತೇಳಿ ವಿನಂತಿ ಮಾಡಿಕೊಂಡು ಮತ್ತೊಮ್ಮೆ ಅಭಿನಂದನೆ ತಿಳಿಸಿ, ಈ ಒಂದು ಕಾರ್ಯ ಯಾವತ್ತು ಕಾಲ್ ಬರುತ್ತೆ ಅವತ್ತಿಂದ ಎಫೆಕ್ಟಿವ್ ಮಾಡುವಂತ ದಿಕ್ಕಿನಲ್ಲಿ ಗಮನ ಕೊಡೋಣ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.